ಎದ್ದಿರುವಂತದ್ದು ರಾಜ್ಯ ರಾಜಕಾರಣದಲ್ಲಿ. ಬಿಕಾಸ್ ಇವತ್ತು ಅಧಿವೇಶನದಲ್ಲೇ ಹನಿ ಟ್ರ್ಯಾಪ್ ವಿಚಾರ ಚರ್ಚೆ ಆಗಿದೆ ಮತ್ತು ಪ್ರಸ್ತಾಪ ಆಗಿದೆ. ಮತ್ತು ನಾನು ಸಂತ್ರಸ್ತ ಅನ್ನುವ ರೀತಿಯಲ್ಲಿ ಸಹಕಾರ ಸಚಿವ KN ರಾಜಣ್ಣ ಅವರು ಮಾತನಾಡಿದ್ದಾರೆ. KN ರಾಜಣ್ಣ ಅವರು ಇವತ್ತು ಗದ್ಗದಿತರಾದ್ರು ವಿಧಾನಸಭೆಯಲ್ಲಿ. ಅಕ್ಷರಶಃ ಅವರು ಒಂದು ಹಂತಕ್ಕೆ ಹೋಗಿ ನಾನೇ ಕಂಪ್ಲೇಂಟ್ ಅನ್ನು ಕೊಡ್ತೀನಿ, ತನಿಖೆಯನ್ನ ಸ್ಟಾರ್ಟ್ ಮಾಡಿ ಅನ್ನುವ ರೀತಿಯಲ್ಲಿ. ಅಷ್ಟೇ ಅಲ್ಲ, ಇಂಡೈರೆಕ್ಟ್ ಆಗಿ ಈ ಒಂದು ಹನಿ ಟ್ರ್ಯಾಪ್ ನ ಸಂತ್ರಸ್ತ ನಾನೇ ಅನ್ನೋದನ್ನ KN ರಾಜಣ್ಣ ಅವರು ಒಪ್ಕೊಂಡಿದ್ದಾರೆ. ಆ ಮೂಲಕ ಒಂದು ವಾರಗಳಿಂದಲೂ ಸಹ ಹನಿ ಟ್ರ್ಯಾಪ್ ನಲ್ಲಿ ಸಿಲುಕಿಕೊಂಡಿರ್ತಕ್ಕಂಥ ಆ ಸಚಿವರು ಯಾರು ಅನ್ನುವ ಪ್ರಶ್ನೆಗೆ ಅಂತಿಮವಾಗಿ ಇವತ್ತು ಉತ್ತರ ಸಿಕ್ಕಿದೆ. ನನ್ನ ಮೇಲೆ ಹನಿ ಟ್ರ್ಯಾಪ್ ಅಟೆಂಪ್ಟ್ ಆಗಿದೆ ಅನ್ನೋದನ್ನ ಸ್ವತಃ KN ರಾಜಣ್ಣ ಅವರೇ ಒಪ್ಕೊಂಡಿದ್ದಾರೆ. ಸೊ KN ರಾಜಣ್ಣ ಅವರ ಈ ಒಂದು ಹೇಳಿಕೆಯ ಜೊತೆಗೆ ಅತಿ ದೊಡ್ಡ ಬಿರುಗಾಳಿಯನ್ನ ಏಳಿಸಬಹುದಾದಂತ ಒಂದು ವಿಚಾರ ಅಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಅದು ಒಬ್ರಲ್ಲ, ಇಬ್ರಲ್ಲ, ಮೂವರಲ್ಲ, ಬರೋಬ್ಬರಿ 48 ಶಾಸಕರನ್ನ ಹನಿ ಟ್ರ್ಯಾಪ್ ಬಲೆಗೆ ಬೀಳಿಸಲಾಗಿದೆ ಅನ್ನುವ ಸ್ಫೋಟಕ ವಿಚಾರ ಅಲ್ಲಿ ಪ್ರಸ್ತಾಪ ಆಗಿದೆ. ಸೊ ಇದೆಲ್ಲದರ ಜೊತೆಗೆ ಮುನಿರತ್ನ ಅವರು ಸಹ ಬಹಳ ಅಬ್ಬರಿಸಿ ಬೊಬ್ಬಿರಿದ್ರು, ಇವತ್ತು ಬಹಳ ಆರ್ಭಟಿಸಿದ್ರು. ತನ್ನ ವಿರುದ್ಧವೂ ಸಹ ಷಡ್ಯಂತ್ರ ಆಗಿದೆ ಅನ್ನುವ ರೀತಿಯಲ್ಲಿ ಮಾತನಾಡಿದ್ರು. ಹಾಗಾದ್ರೆ ವೀಕ್ಷಕರೇ, ಈ ರೀತಿಯಾದಂತಹ ಹನಿ ಟ್ರ್ಯಾಪ್ ವಿಚಾರ ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ಸದನದ ಒಳಗೆ ಮತ್ತು ಸದನದ ಹೊರಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಂತಹ ಈ ಹನಿ ಟ್ರ್ಯಾಪ್ ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಮುನ್ನೆಲೆಗೆ ಬರಲಿಕ್ಕೆ ಅಥವಾ ಇವತ್ತು ಈ ಸಂದರ್ಭದಲ್ಲಿ ಚರ್ಚೆ ಆಗಲಿಕ್ಕೆ ಕಾರಣವಾಗಿದ್ದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಆ ಒಂದು ಹೇಳಿಕೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನೇರಾನೇರವಾಗಿ ರಾಜಣ್ಣ ಅವರು ಸಹ ಈ ಒಂದು ಹನಿ ಟ್ರ್ಯಾಪ್ ನಲ್ಲಿ ಸಿಲ್ಕ್ ಹಾಕೊಂಡಿದ್ದಾರೆ ಅನ್ನುವ ರೀತಿಯಲ್ಲಿ ತಮ್ಮ ಮಾತನ್ನ ಆರಂಭಿಸ್ತಾರೆ. ಅವರು ತಮ್ಮ ಮಾತನ್ನ ಆರಂಭಿಸ್ತಾ ಇದ್ದ ಹಾಗೆಯೇ KN ರಾಜಣ್ಣ ಅವರು ಎದ್ದು ನಿಂತು ಹೌದು, ತನ್ನ ಮೇಲೂ ಸಹ ಹನಿ ಟ್ರ್ಯಾಪ್ ಅಟೆಂಪ್ಟ್ ಆಗಿದೆ ಅನ್ನೋದನ್ನ ಸ್ವತಃ ಅವರು ಒಪ್ಕೊಳ್ತಾರೆ. ಅಷ್ಟೇ ಅಲ್ಲ, ತಾನೇ ದೂರು ಕೊಡ್ತೀನಿ, ತನಿಖೆ ಮಾಡಿಸಿ ಅಂತ KN ರಾಜಣ್ಣ ಅವರು ಕೇಳ್ಕತಾರೆ. ಇದಾದ್ಮೇಲೆ ಒಬ್ಬರಾದ್ಮೇಲೆ ಒಬ್ರು ಮಾತನಾಡ್ಲಿಕ್ಕೆ ಶುರು ಮಾಡ್ತಾರೆ. ಮುನಿರತ್ನ ಅವರು ಸಹ ಬಹಳ ಆರ್ಭಟಿಸ್ತಾರೆ. ಸುನಿಲ್ ಕುಮಾರ್ ಅವರು ಮಾತನಾಡ್ತಾರೆ. ಒಬ್ಬರಾದ್ಮೇಲೆ ಒಬ್ರು ಮಾತನಾಡ್ತಾ ಹನಿ ಟ್ರ್ಯಾಪ್ ವಿಚಾರ ಕೇವಲ ಒಬ್ಬ ಶಾಸಕನಿಗೆ ಮಾತ್ರ ಸುತ್ತಕೊಂಡಿಲ್ಲ. ಈ ಒಂದು ಸುರುಳಿ ಬರೋಬ್ಬರಿ 48 ಶಾಸಕರಿಗೆ ಈ ಒಂದು ಹನಿ ಟ್ರ್ಯಾಪ್ ಅನ್ನುವ ಸುರುಳಿ ಸುತ್ತಕೊಂಡಿದೆ ಅನ್ನುವ ಆತಂಕಕಾರಿ ವಿಚಾರ ಗೊತ್ತಾಗಿದೆ. ಹಾಗಾದ್ರೆ ಇವತ್ತು ಈ ಒಂದು ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ಯಾವ ರೀತಿಗೆ ವಿಚಾರವನ್ನು ಆರಂಭ ಮಾಡಿದ್ರು, ಅದಕ್ಕೆ KN ರಾಜಣ್ಣ ಅವರು ಯಾವ ರೀತಿಗೆ ಧ್ವನಿಗೂಡಿಸಿದ್ರು, ಅದಾದ್ಮೇಲೆ ಯಾವ ರೀತಿಯಾದಂತಹ ಮಾತುಕತೆಗಳು ನಡೀತು ನೋಡ್ಕೊಂಡ್ಬರೋಣ. ನೋಡಿ, ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡ ನಾಡು ಸುಸಂಸ್ಕೃತ ಒಂದು ಅತ್ಯಂತ ಮುಂದುವರೆದ ರಾಜ್ಯ. ಆದ್ರೆ ಮುಗಿಸಿರಲ್ಲ, ಸುಸಂಸ್ಕೃತವಾಗ ಅದನ್ನು ಒಪ್ಪಬೇಕು, ನೀವಿಲ್ಲ ಅಂತ ನಾವು ಆಗ್ತದ. ಇವತ್ತೊಬ್ಬರು ಸಚಿವರ ಮೇಲೆ, ಇವತ್ತು ನಮ್ಮ ಸಹಕಾರಿ ಸಚಿವರ ಮೇಲೆ ಸಬ್ಜೆಕ್ಟ್ ಈಗ ಈ ಹನಿ ಟ್ರ್ಯಾಪ್ ಸಮೃದ್ಧಿ ಮಂಜುನಾಥ್ ಮಾತಾಡಿ ಯಾವ ಸಬ್ಜೆಕ್ಟ್ ಎಲ್ಲಿ ಮಾತಾಡಿ ಏನಂತ ಇಲ್ಲ ಸಮಸ್ಯೆ ಮಾತಾಡಿ. ನಾನು ಆಗ್ರಹ ಮಾಡ್ತೀನಿ, ಆಯ್ತು. ಈಗ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಈ ಮಂಜುನಾಥ್ ಟೈಮ್ ಇಲ್ಲ, ನೀವು ಮಾತಾಡಿ. ಸಂಸ್ಕೃತಿ ಜನಪ್ರತಿನಿಧಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತದ್ದು, ಜನಪ್ರತಿನಿಧಿಗಳನ್ನ ಒಂದ್ ರೀತಿ ಅವರ ಈಗ ಬಜೆಟ್ ಅಲ್ಲಿ ಆಗ್ತಾ ಇದೆ. ನಮ್ಮ ರಾಜ್ಯ ವಿನಂತಿ ಮಾಡ್ಕೊತೀನಿ, 724 ರಾಜನ ಏನ್ ಹೇಳ್ತಾರೆ ನೋಡುವ. ಅಧ್ಯಕ್ಷರೇ, ಬ್ಲಾಕ್ ಮೇಲ್ ಇದೆ ಪಾರ್ಲಿಮೆಂಟರಿ ವರ್ಡ್. ಆಯ್ತು, ನೀವು ಮಾತು ಏನ್ ಮಾಡ್ಬೇಕಿಲ್ಲಿ ನಿಮಗಲ್ಲ ಅಧ್ಯಕ್ಷರೇ. ಮತ್ತೆ ನಾಳೆ ತಗೊಳ್ಳೋ ಚರ್ಚೆ. ಒಂದೇ ನಿಮಿಷ ಅಲ್ಲ, ಒಂದೇ ನಿಮಿಷ ಬಹಳ ಗುರುತ. ಆಸೇಫ್ ಒಂದ್ ನಿಮಿಷ ರಾಯರೆಡ್ಡಿ ಅವರೇ, ಒಂದೇ ನಿಮಿಷ ಅಧ್ಯಕ್ಷ ಒಂದೇ ನಿಮಿಷ. ರಾಯರೆಡ್ಡಿ ಅವರೇ, ಆಯ್ತು. ರಾಯರೆಡ್ಡಿ ಅವರೇ ಆಯ್ತು. ನಾ ಸುಳೆ ಮಗನೇ ಅಂತೀನಿ, ಒಪ್ತೀರಾ ಅಂದೆ? ಆಯ್ತು, ಐ ಆಮ್ ಸಾರಿ ಟು ಸೇ ದಿಸ್. ಆಯ್ತು, ಕೂತ್ಕೊಳ್ಳಿ. ಈಗ ಏನ್ರಿ ಇದೆಲ್ಲ? ಆಯ್ತು, ಕೂತ್ಕೊಳ್ಳಿ ಮಾರ್ರೆ. ಅದು ನಾನು ತೆಗಿತೇನೆ, ನಾನು ತೆಗಿಸ್ತೇನೆ ಹೇಳ್ತೇನೆ. ಆಲ್ರೆಡಿ ಟೋಲ್. ನಿಮ್ಗೆ ಕೇಳೋದಿಲ್ಲ, ನಾವೇನ್ ಮಾಡ್ಬೇಕು? ನಿಮ್ಗೆ ಬೊಬ್ಬೆ ಹಾಕುವಾಗ ಅದು ನಾವು ನೋಡ್ತೇವೆ. ನಿಮ್ಮನ್ನು ಕರೆಸಿ ಕೂತ್ಕೊಂಡು ಓದಿಸ್ತೇನೆ. ಕೂತ್ಕೊಳ್ಳಿ ಈಗ.